ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಒಳ್ಳೆ ವ್ಯವಸ್ಥೆ ಇದ್ದರೆ ಓತ್ ಮರಿನಾಗಲಿ ಟಗರ್ ಮರಿನಾಗಲಿ ಸಾಕೋದು ತುಂಬ ಈಜಿ. ಅಂದರೆ ಫ್ಯಾಟ್ನಿಂಗ್ ಅನ್ನೋದು ವ್ಯವಸ್ಥೆ ಇದ್ದಾಗ ಬಹಳ ಈಜಿಯಾಗಿ ಸಾಕಾಣಿಕೆ ಮಾಡ್ಬೋದು. ದಿನದ 2-3 ಗಂಟೆ ಸಮಯ ಅದಕ್ಕೆ ಮೀಸಲಿಟ್ಟರೆ ಸಾಕು, ಆರಾಮಾಗಿ ಕೆಲಸ ಆಗೋಗ್ಬಿಡುತ್ತೆ. ಹಿಂಗಾಗ್ಬಿಟ್ಟು ರೈತರಂತಂದೇ ಅಲ್ಲ, ಯಾವುದಾದ್ರೂ ಉದ್ಯೋಗಸ್ಥ ವ್ಯಕ್ತಿಗಳಾಗಲಿ ಈಗ 10 ಗಂಟೆಗೆ ಹೋಗ್ಬಿಟ್ಟು 5 ಗಂಟೆಗೆ ಬರುವಂಥ ಡ್ಯೂಟಿಗಳಿರ್ತಾವಲ್ಲ, ಅದು ಸರ್ಕಾರಿದಾಗಲಿ ಖಾಸಗಿ ಆಗಲಿ ಇನ್ನೇನೇ ಉದ್ಯೋಗಗಳಾಗಲಿ, ಅಂಥವ್ರು ಕೂಡ ಇದನ್ನ ಆರಾಮಾಗಿ ಒಂದು 100 ಪ್ರಾಣಿಗಳನ್ನ ಮೇಂಟೈನ್ ಮಾಡ್ಬೋದು. ಬೆಳಿಗ್ಗೆ 1-2 ಗಂಟೆ, ಆಮೇಲೆ ಡ್ಯೂಟಿಗೆ ಹೋಗಿ ಬಂದಮೇಲೆ ಸಾಯಂಕಾಲ 1-2 ಗಂಟೆ ಇದಕ್ಕೆ ನಿಗಾ ಇಟ್ಟರೆ ಸಾಕು, ಕೆಲಸ ಮುಗಿಯುತ್ತೆ, ಒಳ್ಳೆ ಆದಾಯ ಮಾಡ್ಕೋಬೋದು. ನಾನು ಪದೇ ಪದೇ ಒಳ್ಳೆ ವ್ಯವಸ್ಥೆ ಅಂತಂದು ಹೇಳ್ತಾ ಇದ್ದೀನಿ. ಒಳ್ಳೆ ವ್ಯವಸ್ಥೆ ಅಂತಂದರೆ ಏನು ಅಂತ ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಒಳ್ಳೆ ಗೋಂದಲಿ ವ್ಯವಸ್ಥೆ ಇರಬೇಕು. ಇನ್ನು ಎರಡನೇದಾಗಿ ಸುಭದ್ರವಾದಂತಹ ಬೇಲಿ ಇರಬೇಕು. ಹೊರಗಡೆ ಯಾವುದೇ ಪ್ರಾಣಿಗಳು ಅಂದರೆ ನಾಯಿ, ಚಿರತೆ ಇಂಥವು ಅಟ್ಯಾಕ್ ಮಾಡದೇ ಇರೋ ಥರ. ಮೂರನೇದಾಗಿ ನೀವು ಎಲ್ಲಿಂದಲೂ ನೀರು ತಂದು ಪದೇ ಪದೇ ಕೊಡೋದಕ್ಕಿಂತ ಟ್ಯಾಪ್ ಸಿಸ್ಟಮ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ನೀರು ಬರೋಂಗೆ ಮಾಡ್ಕೋಬೇಕು. ಇನ್ನು 4ನೇದಾಗಿ ಬಣವೆನ ನೀವು ಈ ಫ್ಯಾಟ್ನಿಂಗ್ ನಾವು ಸಾಮಾನ್ಯವಾಗಿ ಒಣಮೇವನ್ನೇ ಹೆಚ್ಚಾಗಿ ಬಳಸ್ತೀವಲ್ಲ, ಹಂಗಾಗ್ಬಿಟ್ಟು ಬಣವೆ ಮತ್ತು ಒಣಮೇವಿನ ಬಣವೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಕಾಂಪೌಂಡ್ನಲ್ಲೇ ಇರಬೇಕು, ಎಲ್ಲಿಂದಲೋ ತರೋ ಥರ ಇರಬಾರ್ದು. ಇನ್ನು 5ನೇದಾಗಿ ಬಹಳ ಮುಖ್ಯವಾಗಿ ಜಾಗ ಹೆಚ್ಚಾಗಿರಬೇಕು. ಸಾಧ್ಯವಾದಷ್ಟು ಮನೆ ಬಳಿ ಇರಬೇಕು. ಇವು ಇಷ್ಟು ಹೆಚ್ಚು ಕಮ್ಮಿ 5 ಪಾಯಿಂಟ್ ಅಲ್ಲ ನಾನು ಹೇಳಿದ್ದು, ಈ 5 ಪಾಯಿಂಟು ಇರಬೇಕು. ಈಗ ಇವುಗಳನ್ನೆಲ್ಲ ವಿವರಿಸ್ತಾ ಹೋಗ್ತೀನಿ. 1ರಿಂದ 5 ತನಕ ನಾನು ಹೇಗೆ ಹೇಳ್ಕೊತ ಹೋದ್ನು, ಅದೇ ಥರ ಮೇಲಿಂದ ಈಗ ಕೆಳಗಿನ ತನಕ ಔಟ್ಲನ್ನ ವಿವರಿಸ್ತಾ ಬರ್ತೀನಿ. ಎಷ್ಟೋ ಜನಕ್ಕೆ ಊರ ಮಗ್ಗಲಲ್ಲೇ ತೋಟ ಇರುತ್ತೆ, ಇಂಥವರು ಅದೃಷ್ಟವಂತರು ಅಂತಂದು ಹೇಳ್ಬೋದು. ಏಕೆ ಅಂತಂದರೆ ಮನೇನು ತೋಟನೂ ಪಕ್ಕ ಇದ್ದುಬಿಟ್ರೆ ತೋಟದ ಒಂದು ಮೂಲೆಯಲ್ಲಿ ನೀವು ಪ್ರಾಣಿ ಸಾಕಾಣಿಕೆಗೆ, ಕುರಿ ಮೇಕೆ ಆಗ್ಬೋದು, ದನ ಆಗ್ಬೋದು, ಕೋಳಿಗೆ ಆಗ್ಬೋದು, ಕೊಟ್ಟಿಗೆಗೆ ಎಲ್ಲದಕ್ಕೂ ಬೇಕಾದಷ್ಟು ಜಾಗ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ. ಹಂಗಾಗ್ಬಿಟ್ಟು ಊರಿನ ಮಗ್ಗಲಲ್ಲೇ ತೋಟ ಇರೋರು ಅದೃಷ್ಟವಂತರು. ಹಂಗೇನಾದರೂ ಇಲ್ಲ ಅಂತಂದರೆ ತೋಟ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಅಲ್ಲೇ ವ್ಯವಸ್ಥೆ ಮಾಡಿಕೊಂಡ್ರೆ ಮನೆ ಅಲ್ತಿದ್ರು ಕೂಡ ಮನೇನೂ ಆದರೂ ಅಲ್ಲೇ ಪ್ರಾಣಿ ಸಾಕಾಣಿಕೆ ಕೊಠಡಿನೂ ಇದೆಲ್ಲ ನಾನು ಏನು ಹೇಳಿದೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ ಅನುಕೂಲ. ಯಾಕಂದರೆ ಈಗೇನು ಮೊಬೈಲ್ ಕಾಲ, ಏನು ಕಳ್ಳತಕ್ಕಾಕರ ತೊಂದರೆ ಇಲ್ಲ. ಅಥವಾ ನಿಮಗೆ ಮನೆ ಬಳಿನೇ, ಊರಲ್ಲೇ ಮನೆ ಬಳಿನೇ ಜಾಗ ಇದ್ದರೆ ಇನ್ನೂ ಒಳ್ಳೆಯದು. ಏಕೆಂದರೆ ನೀವು ಇರಲಿ ಇಲ್ಲದೆ ಹೋಗಲಿ ಹೆಣ್ಮಕ್ಳಾದರೂ ನೋಡ್ಕೊಳ್ತಾರೆ. ಹಿಂಗೆ ಮನೆ ಪಕ್ಕದಲ್ಲೇ ಜಾಗ ಇರೋದು ಕಷ್ಟ. ಈಗ ನಾನೇ ತಗೊಂಡ್ರೆ ನನಗೆ ಮನೆ ಪಕ್ಕದಲ್ಲಿ ಜಾಗ ಇರಲಿಲ್ಲ, ಆದರೆ ಊರಲ್ಲೇ ಮಾಡಬೇಕು, ನಾನು ನಿಲ್ತಿದ್ರು ನಮ್ಮ ಆಕೆನೇ ನೋಡ್ಕೊಳ್ತಾಳೆ ಅಂತಂದು ನಾನು ಈಗ ಹೊಸದಾಗಿ ನಾನು ಈಗ ಏನಿದ್ದೀನೋ ಅಲ್ಲಿ ಬಂದು ಸೇರಿಕೊಂಡೆ. ಒಂದು ಸಣ್ಣ ಮನೆ ಮಾಡಿ ಮನೆ ಕೂಡ ಬಿಟ್ಟು, ಅದನ್ನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು 3 ಸೈಟ್ ಅಷ್ಟು 34 ಆಯಿತು ಅಷ್ಟು ತಗೊಂಡುಬಿಟ್ಟು ಇಲ್ಲಿ ಸೇರಿಕೊಂಡೆ. ಆಮೇಲೆ ಹಿಂದಿನ ವರ್ಷ ಒಂದು ಸೈಟ್ನ ಅಷ್ಟುಕೊಂಡೆ, ಈ ವರ್ಷ 1.5-2 ಸೈಟ್ನ ಅಷ್ಟುಕೊಂಡೆ. ಕೊಂಡೋಕ್ಕೆ ಅನುಕೂಲ ಅಂತಂದು ಹೇಳ್ಬಿಟ್ಟು ಇಂಥ ಕಡೆ ಸೇರ್ಕೊಂಡ್ಬಿಟ್ಟೆ. ಮೊದಲೇ ಪ್ರೀ ಪ್ಲಾನ್ಡ್ ಆಗಿ, ಎಲ್ಲರಿಗೂ ಹೀಗೆ ಸಿಗುತ್ತೆ ಅಂತಂದು ಹೇಳೋಕ್ಕಾಗೋದಿಲ್ಲ. ಮತ್ತು ಸಿಕ್ಕಿದ್ರೂ ಕೂಡ ಈಗ ತುಂಬ ದುಬಾರಿ ಊರುಗಳಲ್ಲಿ ಕೊಂಡೋದು. ನಾನು ಸ್ವಲ್ಪ ದುಬಾರಾದರೂ ಪರವಾಗಿಲ್ಲ, ಹಳೆಯ ಮನೆಗಳ ಪಕ್ಕದಲ್ಲಿ ಸೇರ್ಕೊಂಡಿದ್ನಲ್ಲ, ದುಬಾರಾದರೂ ಚಿಂತೆ ಇಲ್ಲ ಅಂತಂದು ಕೆಲವೆಲ್ಲ ಕೊಂಡುಬಿಟ್ಟೆ. ಈಗ 6-6.5 ಸೈಟ್ ಅಷ್ಟು 30-40 ಹಾಗೆ ಸಫಿಸಿಯೆಂಟ್ ಜಾಗ ಆಗಿಬಿಟ್ಟಿದೆ. ಈ ಥರನಾದರೂ ಜಾಗ ಇರಬೇಕು, ಇರಲಿ. ಅಕಸ್ಮಾತ್ ನೀವು ಎಷ್ಟು ಜಾಗ ಇದ್ದರೆ ಅಷ್ಟು ಜಾಗಕ್ಕೆ ತಕ್ಕಂತೆ 10-20 ಸಾಕೋಷ್ಟಾದರೂ ಬೈಲು ಚೆನ್ನಾಗಿರಬೇಕು. ಒಟ್ಟಿನಲ್ಲಿ ಜಾಗ ಇರಬೇಕು. ನೀವು ಹೆಚ್ಚೆಚ್ಚು ಮಾಡ್ಕೋಬೇಕಂದ್ರೆ ಮಾತ್ರ ಹೆಚ್ಚಿನ ಜಾಗ ಬೇಕಾಗುತ್ತೆ. ಇನ್ನೂ ಒಂದು ಪಾಯಿಂಟ್ ಮರ್ತೋಗಿದ್ದೆ,
ಈ ಕಾಂಪೌಂಡ್ನಲ್ಲೇ ನಮಗೆ ಒಂದು ಸ್ಟೋರ್ ರೂಮ್ ಥರ ಇರಬೇಕಾಗುತ್ತೆ. ಇಲ್ಲಿ ಆ ಸ್ಟೋರ್ ರೂಮ್ ಹೇಳ್ತೀವಿ. ಸಣ್ಣದಾಗಿ ಒಂದು ಸ್ಟೋರ್ ರೂಮ್ ಇದ್ದುಬಿಟ್ರೆ ನಾವು ಧಾನ್ಯಗಳನ್ನ, ಈಗ ಮೆಕ್ಕೆಜೋಳನ, ಕೆಲವು ಹಿಟ್ಟುಗಳನ್ನ, ಇಂಥವನ್ನೆಲ್ಲ ಅಲ್ಲಿ ಸ್ಟಾಕ್ ಮಾಡಬೇಕು. ಯಾಕೆ ಅಂತಂದರೆ ಎಲ್ಲಂದರೆ ಅಲ್ಲಿ ಹಾಕ್ಬಿಟ್ರೆ ಇಲಿ ಹೆಗ್ಣ ಕಾಟ ಇರುತ್ತೆ. ಜೊತೆಗೆ ಹಗಲೊತ್ತಿನಲ್ಲಿ ಎಷ್ಟೋ ಸತಿ ಕೋತಿಗಳು ಅಟ್ಯಾಕ್ ಮಾಡಿಬಿಟ್ಟು ಚಲ್ಲಾಪಿಲ್ಲಿ ಮಾಡಿ ತುಂಬ ವೇಸ್ಟ್ ಮಾಡೋಕ್ಕೆ ಬಿಡ್ತಾರೆ. ಅದರಲ್ಲಿದ್ದ ಒಂದು ಸ್ಟೋರ್ ರೂಮ್ ಕೂಡ ಈ ಬೇಲಿ ಒಳಗೆ ಇರೋದು ಬಹಳ ಮುಖ್ಯ. ಇನ್ನು ನೀರಿನ ವ್ಯವಸ್ಥೆ, ನೀರು ಎಲ್ಲಿಂದಲೋ ತರೋದು ಅಥವಾ ನೀರಿನ ಲಭ್ಯತೆ ಇಲ್ಲದೆ ಇದ್ದರೆ ಕಷ್ಟ. ನೀವು ಸಾಧ್ಯವಾದಷ್ಟು ಮಳೆ ಕೊಯ್ಲು ಇಂಥವೆಲ್ಲ ಮಾಡಿಕೊಂಡು, ನಾನು ಅದೇ ಥರ ಮಾಡ್ಕೊಂಡಿರೋದು. ಮಳೆ ಕೊಯ್ಲು ದೊಡ್ಡದಾಗಿ ಸಂಪ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸಂಗ್ರಹಣೆ ಮಾಡಿಕೊಂಡು ಮೇಲೆ ಕೆತ್ತಿಬಿಟ್ಟು ಸಿಂಟೆಕ್ ಅಂತೀವಲ್ಲ, ಸಿಂಟೆಕ್ ಕೂಡ ಅಲ್ಲ, ಮಾಳಿಗೆ ಮೇಲೆ ನಾನೊಂದು ತೊಟ್ಟಿ ಕಟ್ಟಿಬಿಟ್ಟಿದ್ದೀನಿ ತಣ್ಣಗಿರಲಿ ಅಂತ. ಬೇಸಿಗೆಯಲ್ಲಿ ಸಿಂಟೆಕ್ನಲ್ಲಿರೋ ಡ್ರಮ್ನಲ್ಲಿರೋ ವಿಪರೀತ ಸುಡುತ್ತೆ, ಕುಡಿಯೋಕ್ಕಾಗದೇ ಇರೋ. ಅದರಲ್ಲಿದ್ದ ಮೇಲೇ ನಾನು ಒಂದು ತೊಟ್ಟಿ ಕೂಡ ಮಾಡ್ಕೊಂಡಿದ್ದೀನಿ. ಅದರ ಮುಖಾಂತರ ನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಬೇಕೋ ಅಲ್ಲಿ ನಲ್ಲಿ ನೀರು ತೆಗೆದುಕೊಡ್ತೀನಿ. ಇನ್ನು ಆಮೇಲೆ ಒಟ್ಟು, ಬಹಳ ಮುಖ್ಯವಾಗಿ ಈ ಒಟ್ಟು ಅಂತಂದೇ ಅಲ್ಲ, ಕಡಲೆ ಒಟ್ಟಾಗ್ಬೋದು, ತೊಗರಿ ಒಟ್ಟಾಗ್ಬೋದು, ಹುರುಳಿ ಒಟ್ಟಾಗ್ಬೋದು, ಅಥವಾ ರಾಗಿ ಹುಲ್ಲಾಗ್ಬೋದು, ಇನ್ನೇನೇ ಒಣಮೇವುಗಳನ್ನ ಬಣವೆ ನಮಗೆ ಹತ್ರ ಇರಬೇಕು. ಎಷ್ಟೋ ಜನ ದೂರದಿಂದ ತರ್ತಾರೆ, ಇದಕ್ಕೆ ಸಮಯ ಬೇಕಾಗುತ್ತೆ. ನಾನೇನು ಹೇಳಿದೆ, 2-3 ಗಂಟೆಗಳಲ್ಲೇ ನಿರ್ವಹಣೆ ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಮೇವು, ಈ ಒಣಮೇವನ್ನ ಸಂಗ್ರಹಣೆ ಬಣವೆ ಏನಿರುತ್ತೆ, ನಾನು ಈಗ ಮಾಡ್ಕೊಂಡಿದ್ದೀನಲ್ಲ ಆ ಥರನೂ ಬಣವೆ ಕೂಡ ಆ ಥರ ಇರಬೇಕಾಗುತ್ತೆ. ಇನ್ನು ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಏನು ಅಂತಂದರೆ ಗೋಂದಲಿ ವ್ಯವಸ್ಥೆ ಹೇಗಿರಬೇಕು ಅಂದರೆ, ಎಷ್ಟೋ ಜನ ಈ ತಗಡಿನಲ್ಲಿ ಮಾಡಿರೋವು, ಆಮೇಲೆ ಈ ಪ್ಲಾಸ್ಟಿಕ್ ಪೈಪ್ನ ಅಡ್ಡ ಶೀಳಿ ಮಾಡಿರೋವು ಇಂಥವೆಲ್ಲ ಇರ್ತವೆ, ಅನಿವಾರ್ಯವಾಗಿ ಮಾಡ್ಕೊಳ್ತೀವಿ. ಆದರೆ ಸಾಧ್ಯವಾದಷ್ಟು ಈ ಸಿಮೆಂಟ್ನಲ್ಲಿ ಮಾಡಿಬಿಟ್ರಕಿನ ಭಾಳ ಚೆನ್ನಾಗಿರುತ್ತೆ. ನಮ್ಗೆ ಹೇಗೆ ಬೇಕೋ ಹಂಗೆ ಮಾಡ್ಕೋಬೋದು. ಆ ಗೋಂದಲಿ ಹೇಗೆ ಮಾಡಬೇಕಂದ್ರೆ, ಯಾವುದೇ ಪ್ರಾಣಿ ಅದಕ್ಕೆ ಎಂಟ್ರಿ ತಗೋಬಾರ್ದು. ಒಳಗಡೆಗೇನಾದರೂ ಹೋದರೆ ಈ ಕುರಿಗಳು ಅಷ್ಟಾಗಿ ಹೋಗೋದಿಲ್ಲ, ಈ ಓತಮರಿಗಳು ಭಾಳ ಬೇಗ ಎಂಟ್ರಿ ತೊಗೊಬೋದು. ಅದನ್ನೆಲ್ಲ ತುಳಿದು ಬಿಡೋದು ಸರಿಯಾಗಿಲ್ಲ ಅಂತಂದರೆ ಯಾವುದೇ ಕುರಿ ಕೂಡ ನುಗ್ಗುತ್ತೆ, ಟಗರು ಮರಿ ಕೂಡ. ಆ ಮೇವನು ಒಂದು ಸತಿ ಏನಾದರೂ ತುಳಿದ್ರೆ ಆ ಕಾಲು ಗಂಟ್ಕೊಂಡಿರೋ ಸಗಣಿ ಪಗಣಿ ಏನಾದರೂ ಆ ಮೇವ್ಗೆ ಆಯಿತು ಅಂದರೆ ಅದು ವೇಸ್ಟ್ ಅಂತಂದೇ ಲೆಕ್ಕ. ಅದರಲ್ಲಿದ್ದ ಗೋಂದಲಿ ವ್ಯವಸ್ಥೆ ಭಾಳ ಚೆನ್ನಾಗಿರಬೇಕಾಗುತ್ತೆ. ಒಳಗಡೆಗೆ ಎಂಟ್ರಿನೇ ತಗೋಬಾರ್ದು, ತಲೆ ತುರಿಸೋಷ್ಟು ಮಾತ್ರ ಇಟ್ಟುಬಿಟ್ಟು ಮೇಯಂಗಿಡಬೇಕು. ಜೊತೆಗೆ ಒಂದು 3/4 ಅಡಿ ಅಷ್ಟು ತಗ್ಗಾಗಿ ಎಷ್ಟು ಬೇಕೋ ಅಷ್ಟು ಅಗಲ ಇರಬೇಕು. ಯಾಕೆ ಇದು ಅಂತಂದರೆ, ನಾವು ಒಂದು ಸತಿ ಒಣಮೇವು ಅದಕ್ಕೆ ಈ ಒಟ್ಟಿನಂಥದ್ದಾಗಲಿ ಅಥವಾ ಚಾಪಿಂಗ್ ಮಾಡಿರುವಂಥದ್ದು, ಈ ಏನು ನಾನು ರಾಗಿ ಹುಲ್ಲು, ಜೋಳದ ಕಡ್ಡಿ, ಒಣದ್ದು ಇಂಥವೆಲ್ಲ ಕಟ್ ಮಾಡಿ ಹಾಕಿದಾಗ ಒಂದು ಸತಿ ಹಾಕಿದ್ರೆ ಒಂದು ದಿವಸ ಎಲ್ಲ ಮೇಯೋಂಗೆ ಇರಬೇಕು. ಪದೇ ಹಾಕೋಕಿರಬಾರ್ದು. ನಾನೇ ರೈತನೇ ಹಾಕ್ಕೊಳ್ಳಿ, ಬೆಳಿಗ್ಗೆ ಒಂದು ಸತಿ ಹಾಕಿ ಹೋಗಿಬಿಟ್ರೆ ಸಾಯಂಕಾಲ ತನಕ ಅದೇ ಮೇಯ್ತಾ ಇರಬೇಕು. ನಾನು ಮೊದಲೇ ಹೇಳಿದಾಗೆ ಯಾರಾದರೂ ಉದ್ಯೋಗಸ್ಥ ಅಂದ್ಕೊಳ್ಳಿ, ಒಂದು ಸತಿ ಆತನು 8:30-9 ಗಂಟೆಯಲ್ಲಿ ಅದಕ್ಕೆಲ್ಲ ಸ್ಟಾಕ್ ಮಾಡಿಬಿಟ್ಟು ಅವನು ಉದ್ಯೋಗಕ್ಕೆ ಹೋಗ್ಬಿಟ್ಟು ಮತ್ತೆ ಬರೋ ತನಕ ಅಲ್ಲೇ ಮೇಯ್ತಾ ಇರಬೇಕು. ಆ ಥರ ಇರಬೇಕು. ಈ ಗೋಂದಲಿ ವ್ಯವಸ್ಥೆ ಬಹಳ ಮುಖ್ಯ. ಇನ್ನೊಂದು ಮರೆತುಬಿಟ್ಟೆ, ಬೇಲಿದಂದುನಲ್ಲ, ಬೇಲಿ ಕೂಡ ಅಷ್ಟೇ ಮುಖ್ಯವಾದ ವ್ಯವಸ್ಥೆಗಳಲ್ಲಿ ಒಂದು. ನಾವು ಏನು ಮಾಡ್ತೀವಿ ಅಂದರೆ, ಜಾಲರಿನೋ ಪಾಲರಿನೋ ಹಾಕ್ತೀವಿ. ಒಂದೊಂದು ಸತಿ ಆ ಜಾಲರಿಗಳಲ್ಲಿ ಕಿತ್ತೋಗೋದು ಅಥವಾ ಕಾಲುಗಳು ಹಾಕಿ ಹರ್ಚೋದು, ತಲೆ ಹಾಕಿ ಹರ್ಚೋದು, ಹಿಂಗೆಲ್ಲ ಮಾಡ್ಕೊಳ್ತವೆ. ಬೇಲಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಯಾವುದೇ ರೀತಿಯಲ್ಲಿ ಪ್ರಾಣಿ ಅನ್ನೋದು ಆಚೆಗೂ ಹೋಗಬಾರ್ದು, ಆಚೆ ಇರೋ ಯಾವುದೇ ಪ್ರಾಣಿ ಈಚೆಗೂ ಇರಬಾರ್ದು, ಅಥವಾ ಸಿಗಾಕ್ಕೊಂಡು ಪರ್ರ ಅಂತಂದು ಆರಿಸೋದು ಇರಬಾರ್ದು. ಹಿಂಗೆಲ್ಲ ಇರಬೇಕು ಅಂತಂದರೆ ಸಾಧ್ಯವಾದಷ್ಟು ನೀವು ಸಿಮೆಂಟ್ ಗೋಡೆನ ತೆಳ್ಳಗೆ ಹಾಕ್ಕೊಂಬಲಿ, ಏನು 4 ಇಂಚು ದಪ್ಪದಲ್ಲೇ ಆಗಲಿ ತೆಳ್ಳಗೆ ಹಾಕೊಂಬಲಿ. ಒಂದು 4 ಅಡಿ ಕಟ್ಟಿಬಿಟ್ಟು ಅದರ ಮೇಲೆ ಬೇಕಾದರೆ ಜಾಲರಿ ಹಾಕ್ಬೋದು, ಇನ್ನು ಸ್ವಲ್ಪ ಎತ್ತರ ಬೇಕು ಅಂತಂದು. ಒಟ್ಟಿನಲ್ಲಿ ಆ ಬೇಲಿ ಅನ್ನೋದು ಅಷ್ಟು ಮುಖ್ಯ. ಇನ್ನು ನನಗೆ ಹೇಳಬೇಕು ಅಂತಂದರೆ, ಎಲ್ಲ ಜಾಯಿಂಟ್ ಗೋಡೆಗಳಿದ್ದಾವೆ. ಹಂಗಾಗಿಬಿಟ್ಟು ನಾನು ಈಗ ತಗೊಂಡಿರೋದು ಕೂಡ ಜಾಯಿಂಟ್ ಗೋಡೆನೇ. ನಿಮಗೆ ತಗೊಂಡಿರೋದು ಕೂಡ ತೋರಿಸ್ತೀನಿ ನೋಡಿ, ಇದೆಲ್ಲ ಜಾಯಿಂಟ್ ಗೋಡೆಗಳಿದ್ದಾವೆ. ಹಂಗಾಗಿಬಿಟ್ಟು ನನಗಂತೂ ಗೋಡೆನೇ ಇರೋದ್ರಲ್ಲಿದ್ದ ಯಾವುದೇ ಸಮಸ್ಯೆ ಇಲ್ಲ. ನಾನು ಏನು ಈ 4-5-6 ಪಾಯಿಂಟ್ಗಳು ಹೇಳಿದೆ, ಇವುಗಳನ್ನೆಲ್ಲ ಸಮರ್ಪಕವಾಗಿ ನೀವು ಮಾಡ್ಕೊಂಡು ಬಿಟ್ಟರೆ ಈ ಫ್ಯಾಟ್ನಿಂಗ್ ಅನ್ನೋದು ಹೆಚ್ಚು ಕೆಲಸನೇ ಅಲ್ಲ. ಬೆಳಗ್ಗೆ ಒಂದು ಸತಿ ಕಾಳಿಕ್ತೀನಿ,
ಏನು ಕಾಳಕ್ಕೆ ಬೇಕೋ ನಾವು ಧಾನ್ಯಗಳು ಅವು ಇಡ್ತೀವಲ್ಲ ಅದನ್ನೇ ಒಂದು ಸತಿ ಇಡೋ ಬದಲು 2 ಸತಿ ಇಡೋದು. ಒಂದು ಸತಿ ಕಾಳು ಹಾಕ್ತೀನಿ, ಮಧ್ಯದಲ್ಲಿ ಒಟ್ಟು ಹಾಕಿಬಿಡ್ತೀನಿ, ಕಡಲೆ ಒಟ್ಟು. ಆಮೇಲೆ ಸಾಯಂಕಾಲ ಒಂದು ಸತಿ ಅಲ್ಲಿರೋ ತಂದು ಇಲ್ಲಿ ಹಾಕೋಕೆ ಎಷ್ಟೊತ್ತು, ನಾನು ಹೇಳಿದ್ನಲ್ಲ 3 ಗಂಟೆ ಅಂತ, 3 ಗಂಟೆ ಕೂಡ ಟೈಮ್ ಮಾಡಿದೆ. ಆ 3 ಗಂಟೆ ಕೂಡ ಬೇಕಿಲ್ಲ. ಅಲ್ಲಿರೋ ಒಟ್ಟು ತಂದುಬಿಟ್ಟು ಗೋಂದಲಿಗೆ ಹಾಕ್ಬಿಡೋದು. ಸಿಸ್ಟಮ್ ಚೆನ್ನಾಗಿದ್ದರೆ ಗೋಂದಲಿಗೆ ಹಾಕ್ಬಿಡೋದು, ಹೊರಟು ಬಿಟ್ಟರೆ ಅದೇ ಅವೆಲ್ಲ ಮೇಯ್ಕೊಳ್ತವೆ. ಇನ್ನು ಕಾಳು ಹಾಕೋಕ್ಕೆ ಬೇರೆ ಥರ ಇದ್ದರೆ ಒಳ್ಳೆಯದು. ನೋಡಿ, ನಾನು ಈಗ ಹೊರಗಡೆನೆ ದೋಣಿಗಳಲ್ಲೇ ಹಾಕ್ತೀನಿ. ಕಾಳು ಹಾಕೋಕೆ ಬೇರೆ, ಒಟ್ಟು ಹಾಕೋಕೆ ಬೇರೆ ಇದ್ದರೆ ಸಮಸ್ಯೆ ಇರೋದಿಲ್ಲ, ಇನ್ನೂ ಕೆಲಸ ಈಜಿ ಆಗುತ್ತೆ. ನಾನು ಡೋರ್ ಓಪನ್ ಮಾಡ್ತಿದ್ದಂಗೆ ಹೊರಗಡೆ ದೋಣಿಗಳೇನಿದ್ದಾವೆ ಅಲ್ಲಿ ಕಾಳು ಹಾಕಿದ್ರೆ 1/4 ಗಂಟೆ 10 ನಿಮಿಷದೊಳಗೆ ತಿಂದು ಹಾಕ್ಬಿಡ್ತವೆ. ಆಮೇಲೆ ಒಳಗಡೆಗೆ ಅಷ್ಟೊತ್ತಿಗೆ ಈ ಒಟ್ಟು ಹಾಕ್ಬಿಟ್ಟಿರ್ತೀನಿ, ತೆಗೆದುಬಿಟ್ರೆ ಒಳಗಡೆಗೆ ಬರುತ್ತೆ. ಅಂದರೆ ಒಂದು ಸತಿ ಒಟ್ಟು ಹಾಕೋದು ಒಂದು ಅರ್ಧ ಗಂಟೆ ಕೆಲಸ, ಕಾಳು ಹಾಕೋದು 2 ಸತಿ 10 ನಿಮಿಷದ ಕೆಲಸ. ಆ ಥರ ಹೇಳಿದ್ರೆ ಇನ್ನು ಗಂಟೆನೇ ಆಗುತ್ತೆ. ಅಂದರೆ ನಿಮಗೆ ಈಗ ಸ್ವಲ್ಪ ಗೊಂದಲ ಆಗಿರ್ಬೋದು, ಇಷ್ಟೆಲ್ಲ ವ್ಯವಸ್ಥೆ ಆಗಬೇಕು ಅಂದರೆ ಹೈಟೆಕ್ ಇರಬೇಕಾ ಅಂತಂದು. ನಾನು ಯಾವತ್ತೂ ಹೈಟೆಕ್ಗೆ ಸಪೋರ್ಟ್ ಮಾಡೋದೇ ಇಲ್ಲ. ನಾನು ಹೇಳ್ತಾ ಇರೋದು ನೆಲದ ಮೇಲೇ ಅಟ್ಟಗಳು ಕೂಡ ಅಲ್ಲ. ಸಣ್ಣ ಪುಟ್ಟ ಅಟ್ಟಗಳು ಮಾಡ್ಕೊಳ್ಳಿ. ಈಗ ಹೈಟೆಕ್ ಮಾಡ್ತಾರೆ, ಹಂಗೆ ಮಾಡೋಕ್ಕೆ ಹೋಗಬೇಡಿ, ಖರ್ಚಾಗೋಕ್ಕೆ ಹೋಗಬಾರ್ದು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕಸ ಗುಡಿಸೋ ಸಿಸ್ಟಮ್ಮೇ ನೆಲದ ಮೇಲೆ ಬಿಟ್ಟುಬಿಡಿ. ಕಸ ಗುಡಿಸೋದು ಎಷ್ಟೊತ್ತು ಕೆಲಸ? ಅದು ಬೇಸಿಗೆಯಲ್ಲಿ ಪೂರ್ತಿ ನಾನು ತಿಂಗಳಾನುಗಟ್ಟಲೆ ಗುಡಿಸೋದೇ ಇಲ್ಲ. ಮಳೆ ಬರುತ್ತೆ ಅನ್ನೋಂಗಿದ್ರಿಗಿನ ತೇವಾಂಶ ಆಗುತ್ತೆ ಅಂತಂದು ಗುಡಿಸ್ತೀವಿ. ಅಷ್ಟು ಬಿಟ್ಟರೆ ಕಸ ಗುಡಿಸೋಕ್ಕೆ ಹೋಗೋದಿಲ್ಲ. ಹಂಗಾಗಿಬಿಟ್ಟು ಕಸದಕ್ಕೆ ಸಮಯ ಕೊಟ್ಟರು ಕೂಡ ನಾವು 2 ತಿಂಗಳಿಗೋ 3 ತಿಂಗಳಿಗೋ 15 ದಿವಸಕ್ಕೋ ಇದೆಲ್ಲ ಸರಾಸರಿ ತೊಗೊಂಡ್ರು ಕೂಡ ಬರೀ 20 ನಿಮಿಷದ ಕೆಲಸ. ಏನು 100 ಮರಿಗೆ ನಾನು ಈಗ ಹೇಳ್ತಾ ಇದ್ದಿದ್ದು ಕೂಡ 100 ಮರಿ ಮೇಂಟೆನೆನ್ಸು. ನಾನು ಫ್ಲೋನಲ್ಲಿ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, 100 ಮರಿ ಸಾಕಾಣಿಕೆಗೆ. ಯಾಕೆ ಅಂತಂದರೆ ಒಳ್ಳೆ ವ್ಯವಸ್ಥೆ ಇದ್ದರೆ 20 ಮರಿ ಸಾಕೋದು ಒಂದೇ, 100 ಮರಿ ಸಾಕೋದು ಒಂದೇ. ವ್ಯವಸ್ಥೆ ಇಲ್ಲ ಅಂದರೆ ನೋಡಬೇಕು, ಹಳ್ಳಿಗಳಲ್ಲಿ ಒಂದು 10-5 ಕಟ್ಕೊಂಡಿರ್ತಾರೆ. ಔಟ್ಲನ್ನ ತಗೊಂಡೋಗೋದು, ಒಂದು ಕಡೆ ಕಟ್ಟಾಕೋದು, ಬಿಚ್ಚೋದು. ಆ ಕಟ್ಟಾಕೋಕ್ಕೆ ಔಟ್ಲ ಹತ್ರ ಹಿಡ್ಕೊಬೇಕು ಹೋದಾಗ ಕಬಡ್ಡಿ ಆಡೋದು, ಬರೀ ಇದೇ ಕೆಲಸ ಆಗುತ್ತೆ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಕೆಲಸ ಇರಬೇಕು. ನನಗೇ ಆಗಲಿ, ನಾನು ರೈತನಾದರೂ ಕೂಡ ಕಡಿಮೆ ಕೆಲಸ ಇರಬೇಕು. ಇಲ್ಲಿ ಉಳಿತಾಯ ಆದ ಕೆಲಸನ ನಾನು ಇನ್ನೊಂದು ಕಡೆ ನನ್ನ ತೋಟದ ಕೆಲಸದಲ್ಲಿ, ಇನ್ನೊಂದು ಕೆಲಸದಲ್ಲಿ, ವ್ಯವಹಾರದಲ್ಲಿ ಮತ್ತೇಂದರಲ್ಲೋ ನಾನು ಅದನ್ನು ತೊಡಗಿಸ್ಕೊಬೋಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿಬಿಟ್ಟು ಸಾಧ್ಯವಾದಷ್ಟು ಕೆಲಸ ಕಡಿಮೆ ಆಗಬೇಕು. ಕೆಲಸ ಕಡಿಮೆ ಆಗಬೇಕು ಅಂದರೆ ಸಮರ್ಪಕವಾದಂತಹ ವ್ಯವಸ್ಥೆ ಇರಬೇಕು. ಹೈಟೆಕ್ ಅಂತಂದಲ್ಲ. ಚಪ್ರ ಕೂಡ ನೀವೇನು ಶೀಟು ಅದು ಇದು ಹಾಕಬೇಕಂತಂದು ಏನೂ ಇಲ್ಲ. ನಾನು ಇಲ್ಲಿ ಗರಿನೇ ಹಾಕ್ಬಿಟ್ಟಿದ್ದೀನಿ. ಸೋರ್ದಂಗೆ ಒಂದು ಮಾಡಿಬಿಟ್ಕೊಂಡು ಗರಿ ಹಾಕ್ಬಿಟ್ರು ಸಾಕು, ವಾತಾವರಣವೂ ಚೆನ್ನಾಗಿರುತ್ತೆ. ಬೇಕಾದರೆ ಇಷ್ಟೆಲ್ಲ ಸಿಂಪಲ್ಲಾಗಿ ಬಹಳ ಸರಳವಾಗಿ ನೀವು ವ್ಯವಸ್ಥೆ ಮಾಡಿಕೊಂಡು ಲಾಭ ಬಂದ ಮೇಲೆ ಬೇಕಾದರೆ ನೀವು ಹೈಟೆಕ್ ಥರ ಮಾಡ್ಕೋಬಹುದು. ನನಗೆ ಹೇಳಬೇಕು ಅಂತಂದರೆ ಆಗಲೂ ಕೂಡ ನೀವು ಹೈಟೆಕ್ ಮಾಡ್ಕೊಂಬೋ ಬದಲು 100 ಪ್ರಾಣಿನ 200 ಪ್ರಾಣಿ ಮಾಡಿ. ಅಷ್ಟೇ ಆಗಲಿ, ಹೈಟೆಕ್ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ನೆಲದ ಮೇಲಿರೋದೇ ಕಂಫರ್ಟ್ ಝೋನ್. ನೆಲದ ಮೇಲೆ ಎಷ್ಟು ಚೆನ್ನಾಗಿ ಪ್ರಾಣಿಗಳು ಇದೇ ಸೆಟ್ಟಿಂಗ್ಗೆ ಹಾಕ್ಕೊಳ್ಳಿ. ಓತ್ ಮರಿಗಳು, ಟಗರು ಮರಿಗಳು ಎಷ್ಟು ಚೆನ್ನಾಗಿ ಎಗರಾಡ್ಕೊತಾ ಇರ್ತವೆ ಅಂತಂದರೆ ಅಷ್ಟು ಚೆನ್ನಾಗಿ ಎಗರಾಡ್ಕೊತಾ ಇರ್ತವೆ. ಅಟ್ಟದ ಮೇಲೆ ಅದೆಲ್ಲ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಖರ್ಚು ಹೆಚ್ಚಾಗುತ್ತೆ ಅಂತಂದು ಕ್ಲೋಸಾಗಿ ನಾವು ಅಲ್ಲಿ ವ್ಯವಸ್ಥೆ ಮಾಡಿರ್ತೀವಿ. ಆ ಕ್ಲೋಸ್ನೆಸ್ನಲ್ಲಿ ಇವುಗಳಿಗೆ ಎಗರಾಡ್ಕೊಂಡಿರೋಕ್ಕೆ ಆಗೋದಿಲ್ಲ. ಯಾವಾಗ ಎಗರಾಡಿಕೊಂಡು ತಿಂದಿದ್ದು ಅರಗುತ್ತೋ ಆವಾಗ ಆರೋಗ್ಯಪೂರ್ಣವಾಗಿರ್ತವೆ. ಅದರಲ್ಲಿ ಆ ಥರ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಬೇಸಿಗೆಯಲ್ಲಿ ವಿಪರೀತ ಬಿಸಿ ಆಗುತ್ತೆ, ಥಂಡಿಯಲ್ಲಿ ಚಳಿಗಾಲದಲ್ಲಿ ಇನ್ನು ಗೊಣ್ಣೆ ಸುರಿಸ್ಕೊಳ್ತವೆ. ಆದರೆ ನೆಲದ ಮೇಲೆ ನಾವು ಯಾವಾಗಿರುತ್ತೋ ಆಗ ಸ್ವಲ್ಪ ನೀಟಾಗಿ ಬಯಲು ಮಾಡ್ಕೊಂಡು ಬಿಟ್ಟಿದ್ರೆ ಮಳೆ ಬಂದಾಗ ಒಳಕ್ಕೆ ಹೋಗುತ್ತೆ, ಮಳೆ ಬಿಟ್ಟಾಗ ಹೊರಗಡೆಗೆ ಬಂದು ಬಿಸಿಲಿಗೆ ಗಾಳಿಗೆ ಆರಾಮಾಗಿ ಚೆನ್ನಾಗಿರುತ್ತೆ. ನಿಮಗೆ ಯಾವಾಗ ಆರೋಗ್ಯವಾಗಿರ್ತಾವೋ ಆವಾಗ ಅದಕ್ಕೆ ಮೆಡಿಸನ್ ಕೊಡೋದು, ಡಾಕ್ಟ್ರನ್ನ ಕರೆಸೋದು, ಇಂಥದ್ದೆಲ್ಲ ತಪ್ಪುತ್ತೆ. ಇಲ್ಲಿ ಕೂಡ ಸಮಯ ಉಳಿತಾಯ ಆಗಿಬಿಡುತ್ತೆ. ಎಷ್ಟೋ ಸತಿ ನಾನು ಈ ಓತ್ ಮರಿಗಳು, ಈಗ ನೋಡಿ ಈ ಓತ್ ಮರಿಗಳು ತಂದಿದ್ದೀನಲ್ಲ, ತಂದಾಗಲಿದ್ದ ಇವಕ್ಕೆ ಒಂದೇ ಒಂದು ಮೆಡಿಸನ್ ಕೊಡಲಿಲ್ಲ, ಒಂದೇ ಒಂದು ಸಿರಪ್ ಕೊಡಲಿಲ್ಲ. ಏಕೆ ಅಂತಂದರೆ ಇವು ನೋಡಿ ಈ ಥರ ಇದರಲ್ಲಿರುತ್ತೆ, ನೆರಳಲ್ಲಿ ಬಿಸಿಲು ಬೇಕಂದರೆ ಆಚೆಗೆ ಹೋಗ್ಬಿಡುತ್ತೆ. ಹಂಗೆ ಆರಾಮಾಗಿದ್ದು ಬಿಡ್ತದೆ. ಯಾವಾಗಾದರೆ ಕಾಯಿಲೆ ಬರೋದಿಲ್ಲ, ಆವಾಗೇ ಇನ್ನಷ್ಟು ಸಮಯದ ಉಳಿತಾಯ ಆಗುತ್ತೆ. ಬರೀ ಮೇವು ಹಾಕೋದು,
ನೀರು ಕೊಡೋದು, ನೀರು ಕೂಡ ನಾನು ಹೇಳ್ದಾಗಲೇ ನಳ್ಳಿ ತಿರುಗಿಬಿಟ್ರೆ ಆಗೋಯ್ತು, ಬಂದು ಕುಡ್ದಾಕ್ಬಿಡ್ತಾರೆ. ಈ ಥರ ಆಗಿಬಿಟ್ಟು ಸರಳವಾಗೇ ಆಗಲಿ ಒಳ್ಳೆ ವ್ಯವಸ್ಥೆ ಮಾಡಿಕೊಂಡಾಗ ನೀವು 100 ಕೂಡ ಆರಾಮಾಗಿ ಒಬ್ಬರೇ ಮೇಯಿಸ್ಬೋದು, ಉದ್ಯೋಗಸ್ಥರು ಮೇಯಿಸ್ಬೋದು, ಅಥವಾ ಇವ್ರು ಯಾರೂ ಇಲ್ತಿದ್ರು ಕೂಡ ಮನೆಯಲ್ಲಿರೋ ಹೆಂಗಸರು ಅವ್ರ ಸಮಯ ಸಿಕ್ಕಿದಾಗ 2-3 ಗಂಟೆ ತೊಡಗಿಸ್ಕೊಬೇಕಾಗೋದಿಲ್ವ, ಆಗಲೂ ತೊಡಗಿಸ್ಕೋಬೋದು. ನೀವೇನಾದರೂ ಇದರಲ್ಲಿ ಒಳ್ಳೆ ಆದಾಯ ಕಂಡುಕೊಂಡ್ರೆ ಈ ಉದ್ಯೋಗಸ್ಥರು ಇದಕ್ಕಿಂತ ಇದರಲ್ಲೇ ಜಾಸ್ತಿ ಬರುತ್ತಲ್ಲಪ್ಪ ಅಂತಂದು ಅಂದ್ಕೋಬೇಕು. ಅಷ್ಟೊಂದು ಒಳ್ಳೆ ಆದಾಯ ಬರೋ ಚಾನ್ಸಸ್ ಕೂಡ ಇರುತ್ತೆ. ನಿಮಗೆ ಶ್ರದ್ಧೆ ಜೊತೆಗೆ ಆ ಹುಚ್ಚು ಅನ್ನೋದಿರಬೇಕು. ಇದೆಲ್ಲ ಇದ್ರಕ್ಕಿನ ನಿಮಗೆ ನಾನು ಹೇಳ್ದಂಗೆ ವ್ಯವಸ್ಥೆ ಮಾಡೋದ್ರಿಗಿನ ರೈತರು ಮಾತ್ರ ಅಲ್ಲ, ಉದ್ಯೋಗಸ್ಥರು ಕೂಡ ಒಳ್ಳೆ ದುಡಿಮೆ ಮಾಡ್ಕೋಬೋದು ಅಂತಂದು ಹೇಳ್ತೀನಿ. ಒಂದೇ ಉಸಿರಿನಲ್ಲೇ ಒಂದೇ ಫ್ಲೋನಲ್ಲೇ ಎಲ್ಲ ಹೇಳಾಕ್ಬಿಟ್ಟೆ. ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.